ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಕಾಮಿಡಿ ಮಾಡ್ತಾ ಎಲ್ಲರನ್ನ ಎಂಟರ್ಟೈನ್ ಮಾಡ್ತಿದ್ದಾರೆ. ಆದ್ರೆ ಅವರ ಹಾಸ್ಯ ಮಿತಿ ಮೀರಿದೆ ಅಂತ ಕೆಲವರಿಗೆ ಅನಿಸ್ತಾ ಇದೆ. ಹಾಸ್ಯ ಮಾಡ್ತಾ ಮಾಡ್ತಾ ಗಿಲ್ಲಿ ಆಟದ ಗಂಭೀರತೆ ಮರ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಕಾವ್ಯ ಕೂಡ ಈ ಬಗ್ಗೆ ಅಸಮಾಧಾನ ಹೊರಹಾಕ್ತಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆಗಳು ನಡೀತಾ ಇದೆ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಮೊದಲ ಚಪ್ಪಾಳೆಯನ್ನ ಸುದೀಪ್ ಅವರು ಕರ್ನಾಟಕದ ಜನತೆಗೆ ನೀಡಿದ್ರು. ಎರಡನೇ ಚಪ್ಪಾಳೆ ಸಿಕ್ಕಿದ್ದು ಕೇವಲ ಗಿಲ್ಲಿ ನಟನಿಗೆ. ಒಳ್ಳೆಯ ರೀತಿಯಲ್ಲಿ ಆಟ ಆಡಿದ್ದು ಗಿಲ್ಲಿಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿತ್ತು. ಬಿಗ್ ಬಾಸ್ 3 ತಂಡಗಳನ್ನ ಮಾಡಿ ಟಾಸ್ಕ್ ಒಂದನ್ನ ನೀಡಿತ್ತು. ಈ ಟಾಸ್ಕ್ ಅಲ್ಲಿ ನಕಲಿ ಕಾಯಿನ್ಗಳನ್ನ ನೀಡ್ತಾರೆ. ಅದನ್ನ ಸಂಗ್ರಹಿಸಿ ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ. ಈ ಟಾಸ್ಕ್ ನಲ್ಲಿ ಗೆದ್ದವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಗಿಲ್ಲಿ ಹಾಗೂ ಕಾವ್ಯ ಮೊದಲಾದವರು ಈ ಒಂದು ತಂಡದಲ್ಲೇ ಇದ್ರು. ಗಿಲ್ಲಿ ತಮಗೆ ಸಿಕ್ಕ ಕಾಯಿನ್ ನ ಬಟ್ಟೆ ಒಳಗೆ ಬಚ್ಚಿಟ್ಟಿದ್ರು. ರಘು ಈ ಮೊದಲು ಅಟ್ಯಾಕ್ ಮಾಡಿ ಕೆಲವು ಕಾಯಿನ್ಗಳನ್ನ ದೋಚ್ಕೊಂಡು ಹೋಗ್ಬಿಡ್ತಾರೆ. ಇಷ್ಟಾದ್ರೂ ಕೂಡ ಬುದ್ಧಿ ಕಲಿಯದ ಗಿಲ್ಲಿ ಮತ್ತೆ ಹೋಗಿ ರಘು ಅವರ ಪಕ್ಕದಲ್ಲೇ ಕುಳಿತಿದ್ದಾರೆ. ಹೋಗಿ ಹಾಸ್ಯ ಮಾಡುತ್ತಾ ಕಾಯಿನ್ಗಳನ್ನ ಎಲ್ಲೇ ಇಟ್ಟಿದ್ದೀನಿ ಅನ್ನೋದನ್ನ ಬಾಯ್ ಬಿಟ್ಬಿಟ್ಟಿದ್ದಾರೆ. ಸಮಯ ನೋಡಿಕೊಂಡು ರಘು ಅವರು ಗಿಲ್ಲೆಯಿಂದ ಕಾಯಿನ್ಗಳನ್ನ ಕದ್ದಿದ್ದಾರೆ. ಈ ಘಟನೆ ಕಾವ್ಯ ಶೇವಾಗೆ ಸಿಟ್ಟು ತರಿಸಿದೆ. ನೀನ್ ಹೋಗಿ ಟಾಂಟ್ ಮಾಡ್ತಾ ಅವರನ್ನ ರೇಗಿಸ್ತಾ ಇದೆಯಲ್ಲ, ಈಗೇನ್ ಪ್ರಯೋಜನ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ.